ದಾಳಂಬ್ರಿ ಗಿಡ ನೋಡ್ರಿ ಇದು. ನೋಡ್ರಿ ಇಷ್ಟು ನಾವು ಎದ್ದ ತಕ್ಷಣ ಈ ಥರ ಹಲ್ಲು ಉಜ್ಜಿ ಎಲ್ಲ ಮಾಡಿದರೂ ಸಹಿತ ಈ ಥರ ನಾವು ಯಾವುದಾದ್ರೂ ಎಲೆ ರಸದಿಂದ ನಾವು ಬಾಯಿ ಮುಕ್ಕಳಿಸಿದ್ರೆ ನಮ್ಮ ಬಾಯಿ ಕ್ಲೀನ್ ಇರ್ತೈತಿ, ಹಲ್ಲು ಗಟ್ಟಿರ್ತಾವ್ರಿ. ಒಂದು ಗುಡ್ ಮಾರ್ನಿಂಗ್ ಬಂದ್ರಾ? ಬರ್ರಿ ಬರ್ರಿ ಬರ್ರಿ. ಅಲ್ಲಿ ಏನು ಮಾಡ್ತೀರಿ? ಇಲ್ಲಿ ಬರ್ರಿ, ಆರಿಸಿ ಬರ್ರಿ. ಇಲ್ಲಿ ಬರಬೇಕು. ಇಲ್ಲಿ ಏನು ಮಾಡ್ತೀರಿ? ಇಲ್ಲಿ ಭಾಳ ಇಲ್ಲ, ಅಲ್ಲಿ ಬರ್ರಿ, ಅಂಗಳದಾಗ ಬರ್ರಿ. ಹಾಂ, ಗುಡ್ ಮಾರ್ನಿಂಗ್. ಎಲ್ಲರೂ ಬಂದಿರಿ ಒಂದೇ ತೋರು? ಓಹೋ ಸರ್ ಅಂಗಿ ಕೊಡ್ತೀನಿ ಅಂತ ಹೇಳ್ಯಾರಂತೇಳಿ ಇಲ್ಲಿ ಆರಿಸಿ ಬರ್ರಿ. ಇಲ್ಲಿ ಭಾಳ ಐತಿ ಕಲ್ಲೆಲ್ಲ, ಇವನ್ನ ಆರಿಸ್ಬೇಕು. ಅಲ್ಲೇನು ಹೋಗ್ತೀರಿ? ಇಲ್ಲೇ ನೀವೇ ಆಡ್ತೀರಿ. ಖಾಲಿ ಚುಚ್ಚಂಗಿಲ್ಲ ಇವು ಕಲ್ಲು. ತಗೋರಿ ಇಷ್ಟು ನಂದು. ನೋಡ್ರಿ ನಂದು ಎಷ್ಟು ಚಂದಾಗಿ ಬಂದ ನೋಡಿ. ಇವತ್ತು ಹೊಸ ಅಂಗಿ ಹಾಕೊಂಬಂದಾನಲ್ಲಮ್ಮ ಅಮೃತ. ನಂದು ಬಾರೋ ತೊಂಬಾರ, ಕೈ ತೊಂಬಾರ ನಂದು ಇಲ್ಲಿ. ಥ್ಯಾಂಕ್ ಯು. ಎಲ್ಲಿ ಹೋಗಬೇಡಪ್ಪ, ಅಭ್ಯಾಸ ಕಲಿ. ನನ್ನ ಬಾಜುನ ಕುಂದ್ರಿ. ಇವತ್ತು ನೀ ಇಡೀ ದಿವ್ಸ ಕುರ್ಚಿ ಮೇಲೆ ಕುಂದ್ರಿ ಆಯ್ತಾ? ಕುಂದಿರ್ತೀಯಾ? ಹಾಂ ಆಯಿತು. ನೀವು ಹೊಸ ಅಂಗಿ ಹಾಕೊಂಡು ಇವತ್ತು ಕಸ ಆರಿಸ್ಬೇಡ ನೀನು, ಸುಮ್ಮ ಕುಂದ್ರಿ. ನೀನು ಹಂಗೆ ಹೇಳ ಅವ್ರಿಗೆ ಆರ್ಸಕ್ಕೆ ಹಚ್ಚು. ಅಕ್ಕಿ ಹೆಸರೇನು? ನೀನು ಹೊಸ ಅಂಗಿ ಹಾಕೊಂಬಂದ್ಯಾ? ಸೂಪರ್. ಬೈಲೆ ಕೈ ತೊಂಬೈಲಿ, ಕೈ ತೊಂಬ. ಸೂಪರ್. ನಿನಗೂ ತೊಂಬೈಲಿ. ಸೂಪರ್. ನಿಂದು ಅಂಗಿ ಚಂದ ಐತಿ. ಹಾಂ, ನಿಂದು ಐತಿ ಚಂದ. ಸೂಪರ್. ಹಾಂ ಸರಿ. ಅವ್ನು ಬಟ್ಟೆ ಹೊಲಸಕ್ಕೋ ಇವತ್ತು ಬೇಡ, ಅವ್ನು ಕಸ ಆರಿಸೋದು ನಂದು. ಆರಿಸಿ ಬೇಡ ಆರಿಸಿ ಪ್ರಾರ್ಥನೆ ಮಾಡೋಣ. ಹಾಜರಿ ಹಾಕೋತೀನಿ ತಡಿವಾ ನಾನು. ಯಪ್ಪ ಹಾಜರಿ ಹಾಕೊಳ್ಳೋನ್ ತಡಿ. ಮತ್ತು ಯಾರು ಅಕ್ಷರ ದುಂಡಾಕವ ಅವ್ರಿಗೆ 10 ಸ್ಟಾರ್ ಹಾಕ್ತೀನಿ ಆತಾ? ನೋಡ್ರಿ ಇದು ದಾಳಿಂಬ್ರಿ ಹೂವಿನ ಹೂವು. ಇದು ಇಲ್ಲಿ ಎಷ್ಟು ಕೊಂಡ ಬಿದ್ದಾವ ನೋಡ್ರಿ. ಇದೆ ಸೂಪರ್. ಇವುದು ಸಹಿತ ನಮ್ಮ ಬಾಯಿಗೆ ಏನಾಗ್ತೈತೆ ಅಂದ್ರೆ ಎಲೆ ಬೀಜ ನೋಡ್ರಿ. ಇದು ಇದು ಸಹಿತ ಮೌತ್ ಫ್ರೆಶ್ನರ್ ಥರ ಕೆಲಸ ಮಾಡ್ತೈತ್ರಿ. ಇದ್ರದ್ದು ದಾಳಿಂಬ್ರಿ ಹಣ್ಣಿಂದು ಹಣ್ಣು ತಿಂದ ಮೇಲೆ ಸಿಪ್ಪೆ ಇರ್ತೈತಲ್ರಿ, ಆ ಸಿಪ್ಪೆನೂ ಸಹಿತ ಕುದಿಸಿ ಅದರ ನೀರಿನಿಂದ ನಾವು ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿ ಒಳಗಿನ ಜರ್ಮ್ಸು ಸಾಯ್ತಾವ್ರಿ. ಯಾಕಂದರೆ ನಾವು ಹಲ್ಲಷ್ಟೇ ಉಜಿತೀವಿ, ಹಲ್ಲಷ್ಟೇ ಸ್ವಚ್ಛ ಹಾಕೋ. ನಮ್ಮ ಹಿಂದಿನ ಭಾಗ, ಹಲ್ಲಿನ ಸಂಧಿಯೊಳಗಿನ ಭಾಗ ಹಾಗೇ ಇರ್ತೈತಿ. ಹೀಗಾಗಿ ನಾವು ಈ ಥರ ಮಾಡೋದ್ರಿಂದ ಏನಾಕೈತಿ ರೀ,
ಆರೋಗ್ಯವಿರ್ತೀವಿ. ಯಾಕಂದ್ರೆ ಬಾಯಿ ಒಳಗೆ ಪ್ರತಿ 2 ತಾಸಿಗೊಮ್ಮೆ ಬಾಯಿಯಲ್ಲಿ ಆಹಾರ ಕಣಗಳು ಡಿಕಾಂಪೋಸ್ ಆಗಿ ಅವು ಏನು ಮಾಡ್ತಾವೆ ರೀ, ಬಾಯಿ ವಾಸನೆಗೆ ಕಾರಣ ಆಗ್ತಾವೆ. ಅಂದರೆ ಅವು ಆಹಾರ ಕಣಗಳು ಕೊಳೆಯಕ್ಕೆ ಚಾಲು ಮಾಡ್ತಾವೆ, ಹಲ್ಲಿನ ಮೇಲೆ ಕುಂತು, ನಾಲಿಗೆ ಮೇಲೆ ಕುಂತು. ಹೀಗಾಗಿ ನಾವು ಮೌತ್ ವಾಶ್ನರ್ ಯಾವ್ದಾರ ಒಂದು ಮೌತ್ ವಾಶ್ನರ್ ಯೂಸ್ ಮಾಡ್ಬೇಕು ರೀ. ಇಲ್ಲಿಕಂದ್ರೆ ಅವಾಗವಾಗ ಬಾಯಿ ಮುಕ್ಕಳಿಸ್ತಾ ಇರಬೇಕು. ಈಗ ವಜ್ಜು ಮಾಡ್ತೀವಲ್ಲ, ವಜ್ಜು ಮಾಡೋದು ಅದೇ ಕಾರಣ ರೀ. ಪ್ರತಿ ಬೆಳಿಗ್ಗೆ ಮಧ್ಯಾಹ್ನದ ವಜ್ಜು ಮಾಡೋದ್ರಿಂದ, ಅಥವಾ ಹೇಳ್ತಾರೆ ಈಗ ನಮ್ಮ ಮುಸ್ಲಿಮ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರಂದ್ರೆ ಸದಾ ವಜೂದಲ್ಲಿ ಇರ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ವಜೂದಿಂದ ಇರೋದ್ರಿಂದ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಸ್ವಚ್ಛವಾಗಿರ್ತಾವೆ. ವಜೂನಲ್ಲಿ ನೀರು ಶರೀರದ ಪ್ರತಿ ಅಂಗಾಂಗವನ್ನು ಮುಟ್ಟುವಂಥ ಒಂದು ಸಿಸ್ಟಮ್ ಐತ್ರಿ ವಜೂದಲ್ಲಿ. ಕುಲ್ಲಿ ಅಂತ ಹೇಳ್ತಾರೆ. ಬಾಯಿ ಮುಕ್ಕಳಿಸ್ತೀವಿ, ಎಲ್ಲ ನಮ್ಮ ಬಾಯಿ ಅವಾಗ ಸ್ವಚ್ಛ ಆಕೈತಿ. ವಜು ಮಾಡೋದ್ರಿಂದ ಪ್ರತಿಯೊಂದು ಶರೀರದ ಅಂಗಗಳು ಸ್ವಚ್ಛ ಆಗ್ತಾವೆ. ಈಗ ನಮಗೆ ವಜು ಮಾಡೋಕ್ಕಾಗಲ್ಲ ಅಂತಂದ್ರೆ ಈ ಥರ ನಾವು ಮೌತ್ ಫ್ರೆಶನರನ್ನು ಯೂಸ್ ಮಾಡಿಕೊಂಡು ಒಂದು 10 ನಿಮಿಷ ರೀ, ಖಾಲಿ ಇದ್ದಾಗ, ನಡೆಯುವಾಗ, ಹೋಗುವಾಗ ಹಲ್ಲಿನಲ್ಲಿ ಜಗಿಬೇಕು ಹಿಂಗೆ. ಆಯ್ತು ನೋಡಿರಿ, 10 ನಿಮಿಷನಲ್ಲಿ ಏನಾಗ ನಾ ಬೆಳಿಗ್ಗೆ ಒಂದ್ಸರಿ ಮಾಡಿದ್ದೆ, ತುಂಬ ಬಾಯಿ ಫ್ರೆಶ್ ಆಗಿತ್ತು ನನಗೆ. ಈಗ ಮತ್ತೆ ಊಟದ 2 ತಾಸು ನಂತರ ಮತ್ತೆ ನನಗೊಂಥರ ಆಗ್ತದೆ. ಈಗ ನಾನು ಮತ್ತೆ ಹೊಂಟೀನಿ, ನಾನು ಆಫೀಸ್ಗೆ ಹೊಂಟೀನಿ, ಬಿ ಆಫೀಸ್ಗೆ. ಮತ್ತೆ ಏನು ಮಾಡ್ತೀನಿ ರೀ, 3 ತಾಸಿನವರೆಗೂ ನನ್ನ ಬಾಯಿ ಫ್ರೆಶ್ ಇರ್ತದೆ. ಇದು ಒಂದಂತಲ್ರಿ, ಇದು ಒಂದಂತಲ್ಲ ಸರ್. ಯಾವುದೇ ಒಗರು ಕಾಯಿ, ಪೇರು ಸರ್ ಬಂದೆ, ಆಯ್ತು ರೀ.